ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಫೇಲ್ ಇದು ಭಾರತದ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರ. ರಫೇಲ್ ಅನ್ನುವ ರಣಧೀರನ ಹೆಸರು ಕೇಳಿದ್ರೆ ನಮ್ಮ ಶತ್ರು ರಾಷ್ಟ್ರಗಳ ಎದೆ ನಡುಗುತ್ತೆ. ಭಾರತದ ರಕ್ಷಣಾ ಕ್ಷೇತ್ರ ಮತ್ತೊಂದು ಹಂತಕ್ಕೆ ಹೋಗಿದ್ದೆ ರಫೇಲ್ ಎಂಟ್ರಿಯ ನಂತರವೇ. ಇವತ್ತು ಪಾಕಿಸ್ತಾನ ಭಾರತ ಅಂದರೆ ಒಂದು ಹೆಜ್ಜೆ ಹಿಂದೆ ಇಡುತ್ತೆ ಅಂದರೆ ಅದಕ್ಕೆ ಕಾರಣ ಈ ರಫೇಲ್ ಅನ್ನುವ ರಾಕ್ಷಸ. ಈಗ ರಫೇಲ್ ಬಗ್ಗೆ ಇಷ್ಟೆಲ್ಲ ಬಿಲ್ಡಪ್ ಯಾಕೆ ಅಂತ ಕೇಳಿದ್ರೆ, ಇನ್ನು ಮುಂದೆ ರಫೇಲ್ ಅನ್ನುವ ಬ್ರಹ್ಮಾಸ್ತ್ರ ಭಾರತದಲ್ಲೇ ರೆಡಿ ಆಗಲಿದೆ. ಅದು ಕೂಡ ನಮ್ಮ ಹೆಮ್ಮೆಯ ಟಾಟಾ ಸಂಸ್ಥೆ ರಫೇಲ್ ಅನ್ನ ಭಾರತದಲ್ಲಿ ರೆಡಿ ಮಾಡಲಿದೆ. ಈ ಬಗ್ಗೆ ರಫೇಲ್ ನಿರ್ಮಾಣ ಸಂಸ್ಥೆ ಡಸಾಲ್ಟ್ ಹಾಗೂ ಟಾಟಾ ನಡುವೆ ಅಧಿಕೃತ ಒಪ್ಪಂದ ಆಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ರಫೇಲ್ ವಿಚಾರದಲ್ಲಿ ಭಾರತದಲ್ಲಿ ಕಾಂಟ್ರವರ್ಸಿ ಆಗಿದ್ದಕ್ಕೆ ಲೆಕ್ಕವೇ ಇಲ್ಲ. ಫ್ರಾನ್ಸ್ನಿಂದ ಹಾರಿ ಬಂದ ರಫೇಲ್ ಭಾರತದಲ್ಲಿ ಪರ ವಿರೋಧದ ಚರ್ಚೆಗೆ ಕಾರಣವಾಗಿತ್ತು. ಆದರೆ ರಫೇಲ್ ಬಂದ ಮೇಲೆ ಭಾರತದ ಬಲ ಇದೆಯಲ್ಲ, ಅದು ದೊಡ್ಡ ಮಟ್ಟಕ್ಕೆ ಏರಿಕೆ ಆಗಿದೆ. ಇದೀಗ ಇದೇ ರಫೇಲ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಗೆ ವೇದಿಕೆ ಸಿದ್ಧವಾಗಿದೆ. ಟಾಟಾ ಇನ್ನು ಮುಂದೆ ಭಾರತದಲ್ಲೇ ರಫೇಲ್ ಅನ್ನುವ ರಣ ವಿಕ್ರಮನನ್ನ ರೆಡಿ ಮಾಡಲಿದೆ. ಅಲ್ಲಿಗೆ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ದೊಡ್ಡ ಹೆಜ್ಜೆಯನ್ನ ಇಡೋದಕ್ಕೆ ಸಜ್ಜಾಗಿ ನಿಂತಿದೆ. ರಫೇಲ್ನ ಮಾತೃ ಸಂಸ್ಥೆ ಹಾಗೂ ಭಾರತದ ನಡುವೆ ಇಂಥದ್ದೊಂದು ಒಪ್ಪಂದ ಆಗ್ತಾ ಇದ್ದಂತೆ ಇಡೀ ಜಗತ್ತಿನ ರಕ್ಷಣಾ ವ್ಯವಸ್ಥೆ ಭಾರತದತ್ತ ನೋಡ್ತಾ ಇದೆ. ಅದರಲ್ಲೂ ಅಮೆರಿಕ ಹಾಗೂ ರಷ್ಯಾ ಭಾರತದತ್ತ ಬೆರಗು ಗಣ್ಣಿನಿಂದ ನೋಡ್ತಾ ಇದೆ. ಅಷ್ಟಕ್ಕೂ ಏನಿದು ರಫೇಲ್ನ ಡಸಾಲ್ಟ್ ಹಾಗೂ ಟಾಟಾ ನಡುವೆ ನಡೆದಿರುವ ಒಪ್ಪಂದ? ಟಾಟಾ ರಫೇಲ್ ಅನ್ನ ಭಾರತದಲ್ಲಿ ಯಾವ ರೀತಿ ನಿರ್ಮಾಣ ಮಾಡುತ್ತೆ, ಒಪ್ಪಂದದಲ್ಲಿ ಏನೆಲ್ಲ ಇದೆ, ಭಾರತಕ್ಕೆ ಇದು ಯಾವ ರೀತಿಯಲ್ಲಿ ಗೇಮ್ ಚೇಂಜರ್ ಆಗಿ ಪರಿಣಮಿಸುತ್ತೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ರಫೇಲ್ ಇದು ಜಗತ್ತಿನ ಶಕ್ತಿಶಾಲಿ ಫೈಟರ್ ಜೆಟ್ಗಳಲ್ಲಿ ಒಂದು. ಸದ್ಯದ ಮಟ್ಟಿಗೆ ಭಾರತದ ಬಳಿ ಇರುವ ಶಕ್ತಿಶಾಲಿ ಅಸ್ತ್ರಗಳಲ್ಲಿ ರಫೇಲ್ ಕೂಡ ಒಂದು. ಹಾಗಂತ ಇದು ಭಾರತ ದೇಶದ ಫೈಟರ್ ಜೆಟ್ ಅಲ್ಲ, ಇದು ಫ್ರಾನ್ಸ್ ದೇಶದಲ್ಲಿ ರೆಡಿಯಾದ ಫೈಟರ್ ಜೆಟ್. ಫ್ರಾನ್ಸ್ ದೇಶದ ಡಸಾಲ್ಟ್ ಕಂಪನಿ ಈ ಫೈಟರ್ ಜೆಟ್ ಅನ್ನ ರೆಡಿ ಮಾಡುತ್ತೆ. ಭಾರತ ಫ್ರಾನ್ಸ್ ಜೊತೆ ಒಪ್ಪಂದ ಮಾಡಿಕೊಂಡು ರಫೇಲ್ ಅನ್ನ ಭಾರತೀಯ ಸೇನೆಯ ಬತ್ತಳಿಕೆಗೆ ಸೇರ್ಪಡೆಗೊಳಿಸಿದೆ. ಭಾರತ ರಫೇಲ್ ಅನ್ನ ಖರೀದಿ ಮಾಡುವ ಸಂದರ್ಭದಲ್ಲಿ ಭಾರತದ ಬಳಿ ಹಲವು ಆಯ್ಕೆಗಳಿದ್ದವು. ಆಯ್ಕೆ ಅನ್ನೋದಕ್ಕಿಂತ ಕೆಲವು ಬಲಿಷ್ಠ ದೇಶಗಳು ತಮ್ಮ ಬಳಿ ಇರುವ ಅತ್ಯಾಧುನಿಕ ಫೈಟರ್ ಜೆಟ್ಗಳನ್ನು ಭಾರತಕ್ಕೆ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದವು. ಅದರಲ್ಲಿ ಪ್ರಮುಖವಾಗಿ ರಷ್ಯಾ ಕೂಡ ಒಂದು ದಶಕದ ಹಿಂದೆ ಭಾರತದ ಬಳಿ ಇದ್ದ ಬಹುತೇಕ ಎಲ್ಲ ಅಸ್ತ್ರಗಳು ರಷ್ಯಾ ನಿರ್ಮಿತವಾಗಿದ್ದು ನಮಗೆ ರಕ್ಷಣಾ ಉಪಕರಣಗಳನ್ನು ಕೊಡ್ತಾ ಇದ್ದಿದ್ದೇ ರಷ್ಯಾ. ಹೀಗಾಗಿ ಸಹಜವಾಗಿಯೇ ರಷ್ಯಾ ಕೂಡ ತನ್ನ ಬಳಿ ಇರುವ ಮಿಗ್ ಸರಣಿಯ ಅತ್ಯಾಧುನಿಕ ಯುದ್ಧ ವಿಮಾನವನ್ನ ಭಾರತಕ್ಕೆ ಕೊಡೋದಕ್ಕೆ ಮುಂದೆ ಬಂದಿತ್ತು. ಮತ್ತೊಂದು ಕಡೆ ಅಮೆರಿಕ ಕೂಡ ಎಫ್ ಸರಣಿಯ ಫೈಟರ್ ಜೆಟ್ ಅನ್ನ ಭಾರತಕ್ಕೆ ಮಾರಾಟ ಮಾಡುವ ಪ್ಲಾನ್ನಲ್ಲಿತ್ತು. ಆದರೆ ಭಾರತ ಮಾತ್ರ ಈ ಎರಡು ದೇಶಗಳತ್ತ ಹೋಗದೆ ಫ್ರಾನ್ಸ್ನತ್ತ ತಿರುಗಿ ಫ್ರಾನ್ಸ್ನಲ್ಲಿ ನಿರ್ಮಾಣವಾದ ರಫೇಲ್ ಫೈಟರ್ ಜೆಟ್ ಅನ್ನ ಭಾರತಕ್ಕೆ ತರಿಸಿಕೊಳ್ಳುತ್ತೆ. ರಫೇಲ್ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಅಥವಾ ರಫೇಲ್ ಬಗ್ಗೆ ಭಾರತ ಹಾಗೂ ಫ್ರಾನ್ಸ್ ನಡುವೆ ಒಪ್ಪಂದ ನಡೆದ ಸಂದರ್ಭದಲ್ಲಿ ಏನೆಲ್ಲ ಕಾಂಟ್ರವರ್ಸಿ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಏನೇ ಕಾಂಟ್ರವರ್ಸಿ ಆದರೂ, ಏನೇ ಆರೋಪಗಳು ಕೇಳಿ ಬಂದರೂ ಈ ಒಪ್ಪಂದವನ್ನು ಭಾರತ ರದ್ದು ಮಾಡೋದಿಲ್ಲ. ಕಾರಣ ಭಾರತಕ್ಕೆ ರಫೇಲ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದು ಚೆನ್ನಾಗಿಯೇ ಗೊತ್ತಿತ್ತು. ಮೊದಲ ಹಂತದಲ್ಲಿ 36 ರಫೇಲ್ ಫೈಟರ್ ಜೆಟ್ಗಳನ್ನು ಭಾರತ ಖರೀದಿ ಮಾಡಿತ್ತು. ಇನ್ನು ಕೂಡ 26 ರಫೇಲ್ ಫೈಟರ್ ಜೆಟ್ಗಳನ್ನು ಭಾರತ ತರಿಸಿಕೊಳ್ತಾ ಇದೆ. ಆದರೆ ಈ ಎಲ್ಲ ಫೈಟರ್ ಜೆಟ್ಗಳು ರೆಡಿಯಾಗಿದ್ದು ಫ್ರಾನ್ಸ್ ದೇಶದಲ್ಲಿ. ಆದರೆ ರಫೇಲ್ ಅನ್ನ ರೆಡಿ ಮಾಡಿದ ಡಸಾಲ್ಟ್ ಕಂಪನಿ ಭಾರತದ ಹೆಮ್ಮೆಯ ಟಾಟಾ ಕಂಪನಿ ಜೊತೆ ಈಗ ಒಂದು ಮಹತ್ವದ ಒಪ್ಪಂದ ಮಾಡಿಕೊಂಡಿದೆ. ಈ ಒಪ್ಪಂದದ ಪ್ರಮುಖ ಭಾಗ ಏನು ಗೊತ್ತಾ? ಭಾರತದಲ್ಲಿ ರಫೇಲ್ನ ಬಾಡಿ ನಿರ್ಮಾಣ ಮಾಡೋದು. ಮತ್ತೊಂದು ಗೊತ್ತಿರಲೇಬೇಕಾದ ಸಂಗತಿ ಅಂದರೆ ಇದೇ ಮೊದಲ ಬಾರಿಗೆ ಫ್ರಾನ್ಸ್ನಿಂದ ಹೊರಭಾಗದಲ್ಲಿ ರಫೇಲ್ನ ಬಾಡಿ ನಿರ್ಮಾಣವಾಗ್ತಾ ಇರೋದು ಇದೇ ಮೊದಲು. ಫ್ರಾನ್ಸ್ನ ಈ ಕಂಪನಿ ಇಲ್ಲಿವರೆಗೆ ಯಾವ ದೇಶದ ಜೊತೆ ಕೂಡ ಒಪ್ಪಂದ ಮಾಡಿಕೊಂಡಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಭಾರತದೊಂದಿಗೆ ಇಂಥದ್ದೊಂದು ಒಪ್ಪಂದ ಮಾಡಿಕೊಂಡಿದೆ. ಸ್ನೇಹಿತರ, ಆರಂಭದಲ್ಲೇ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿ ಬಿಡ್ತೀವಿ ಕೇಳಿ. ಭಾರತದಲ್ಲಿ ಸಂಪೂರ್ಣವಾಗಿ ರಫೇಲ್ ಫೈಟರ್ ಜೆಟ್ ಅನ್ನ ನಿರ್ಮಾಣ ಮಾಡ್ತಾ ಇಲ್ಲ. ಬದಲಿಗೆ ಫೈಟರ್ ಜೆಟ್ನ ಬಾಡಿ ಭಾರತದಲ್ಲಿ ನಿರ್ಮಾಣವಾಗಲಿಕ್ಕಿದೆ. ಇದನ್ನ ಜೆಟ್ ಭಾಷೆಯಲ್ಲಿ ಫ್ಯೂಸ್ಲೇಜ್ ಅಂತ ಕರೀತಾರೆ. ಮೊದಲಿಗೆ ಈ ಫ್ಯೂಸ್ಲೇಜ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಇದು ವಿಮಾನದ ಉಳಿದ ಭಾಗಗಳನ್ನು ಜೋಡಿಸಿ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಒಂದು ಟೊಳ್ಳಾದ ಕೊಳವೆ. ನಾಗರಿಕ ವಿಮಾನಕ್ಕೆ ಕಂಪೇರ್ ಮಾಡಿ ಹೇಳೋದಾದರೆ ಇದು ಪ್ರಯಾಣಿಕರು ಕುಳಿತುಕೊಳ್ಳುವ ಭಾಗ. ನಾಗರಿಕ ವಿಮಾನದಲ್ಲಿ ಫ್ಯೂಸ್ಲೇಜ್ ಅನ್ನೋದು ದೊಡ್ಡದಾಗಿರುತ್ತೆ. ವಿಶಾಲವಾದ ಫ್ಯೂಸ್ಲೇಜ್ಗಳು ನಾಗರಿಕ ವಿಮಾನದಲ್ಲಿ ಇರ್ತಾವೆ. ಆದರೆ ಫೈಟರ್ ಜೆಟ್ಗಳ ವಿಚಾರದಲ್ಲಿ ಫ್ಯೂಸ್ಲೇಜ್ ವಿಶಾಲವಾಗಿರೋದಿಲ್ಲ.
ನಾಗರಿಕ ವಿಮಾನದಲ್ಲಿ ಈ ಫ್ಯೂಸ್ಲೇಜ್ ಹಿಂಭಾಗದಲ್ಲಿದ್ದರೆ ಫೈಟರ್ ಜೆಟ್ಗಳಲ್ಲಿ ಕಾಕ್ಪಿಟ್ನ ಮೇಲ್ಭಾಗದಲ್ಲಿ ಅಥವಾ ಪಕ್ಕದಲ್ಲಿ ಇರುತ್ತೆ. ಒಂದು ವಿಮಾನ ರೆಡಿ ಆಗಬೇಕು ಅಂದರೆ ಈ ಫ್ಯೂಸ್ಲೇಜ್ ಅನ್ನೋದು ತುಂಬ ಪ್ರಮುಖವಾಗಿರುತ್ತೆ. ಇದರಲ್ಲಿ ಪ್ರಮುಖವಾಗಿ ಆಯುಧಗಳನ್ನು, ಇಂಧನಗಳನ್ನು ಸಂಗ್ರಹಿಸಿ ಇಡಲಾಗುತ್ತೆ. ಯುದ್ಧದ ಸಂದರ್ಭದಲ್ಲಿ ಈ ಪಾರ್ಟ್ ತುಂಬಾನೇ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದೀಗ ಇದೇ ರಫೇಲ್ನ ಪ್ರಮುಖ ಭಾಗ ಭಾರತದಲ್ಲಿ ರೆಡಿ ಆಗಲಿಕ್ಕಿದೆ. ಅಂದಹಾಗೆ ಹೈದರಾಬಾದ್ನಲ್ಲಿ ನಿರ್ಮಾಣ ಘಟಕ ಸೆಟಪ್ ಆಗಲಿಕ್ಕಿದೆ. ಈ ಘಟಕದಲ್ಲಿ ಪ್ರತಿ ತಿಂಗಳು 2 ಫ್ಯೂಸ್ಲೇಜ್ಗಳನ್ನು ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಲಾಗಿದೆ. ಹಾಗಂತ ಇಲ್ಲಿ ಕೇವಲ ಭಾರತಕ್ಕೆ ಬೇಕಾಗುವಷ್ಟು ಮಾತ್ರ ನಿರ್ಮಾಣವಾಗುತ್ತೆ ಅಂತ ಅಂದುಕೊಳ್ಬೇಡಿ. ಇಡೀ ಜಗತ್ತಿಗೆ ರಫ್ತು ಮಾಡುವಷ್ಟು ನಿರ್ಮಾಣ ಕಾರ್ಯ ಇಲ್ಲಿ ಆಗುತ್ತೆ. ಯಾವೆಲ್ಲ ದೇಶಗಳಿಗೆ ರಫೇಲ್ ಮಾರಾಟವಾಗುತ್ತೋ ಅಲ್ಲಿಗೆಲ್ಲ ಭಾರತದಿಂದಲೇ ರಫೇಲ್ನ ಫ್ಯೂಸ್ಲೇಜ್ಗಳು ಮಾರಾಟವಾಗುತ್ತೆ. ಹೀಗಾಗಿ ಈ ಒಪ್ಪಂದದಿಂದ ಭಾರತಕ್ಕೆ ದೊಡ್ಡ ಮಟ್ಟದ ಲಾಭ ಕೂಡ ಆಗುತ್ತೆ. ಭಾರತದ ಇದೊಂದು ಹೆಜ್ಜೆ ಈಗ ಜಾಗತಿಕ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಭಾರತ ಇತ್ತೀಚೆಗೆ ರಕ್ಷಣಾ ವಲಯದಲ್ಲಿ ದೊಡ್ಡ ಮಟ್ಟಿಗೆ ಬೆಳವಣಿಗೆಯನ್ನು ಸಾಧಿಸುತ್ತಿದೆ. ನಮ್ಮಲ್ಲೇ ಹಲವು ಅಸ್ತ್ರಗಳು ರೆಡಿ ಆಗ್ತಾ ಇದೆ. ಭಾರತದಲ್ಲೇ ರೆಡಿ ಆಗ್ತಾ ಇರುವ ಅಸ್ತ್ರಗಳಿಗೆ ಬೇರೆ ಬೇರೆ ದೇಶಗಳಿಂದ ಬೇಡಿಕೆ ಕೂಡ ಹೆಚ್ಚಾಗುತ್ತಿದೆ. ಒಂದು ಕಾಲ ಇತ್ತು ಭಾರತ ರಕ್ಷಣಾ ಉಪಕರಣಗಳ ವಿಚಾರದಲ್ಲಿ ಬೇರೆ ದೇಶಗಳಿಗೆ ಅವಲಂಬನೆಯಾಗಿ ಇರ್ತಾ ಇತ್ತು. ನಮ್ಮಲ್ಲಿ ಬಿಡಿಭಾಗ ಕೂಡ ನಿರ್ಮಾಣವಾಗ್ತಾ ಇರಲಿಲ್ಲ. ಆದರೆ ಈಗ ಹಾಗಲ್ಲ, ನಮ್ಮಲ್ಲೇ ಅತ್ಯಾಧುನಿಕ ಯುದ್ಧೋಪಕರಣಗಳು ನಿರ್ಮಾಣವಾಗ್ತಾ ಇದ್ದಾವೆ. ಇದ್ರ ಜೊತೆಗೆ ಜಗತ್ತಿನ ಬಲಿಷ್ಠ ಕಂಪನಿಗಳು ಕೂಡ ಭಾರತದೊಂದಿಗೆ ಒಪ್ಪಂದ ಮಾಡಿಕೊಂಡು ಭಾರತದಲ್ಲೇ ತನ್ನ ಬಿಡಿಭಾಗಗಳನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಚಾರ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಈಗ ಭಾರತ ರಕ್ಷಣಾ ಉಪಕರಣಗಳ ವಿಚಾರದಲ್ಲಿ ಬಿಸ್ನೆಸ್ ಮಾಡ್ತಾ ಇದೆ. ಜಗತ್ತಿನ ಬಲಿಷ್ಠ ದೇಶಗಳೇ ಈ ಬಿಸ್ನೆಸ್ನಲ್ಲಿ ಕೈ ಜೋಡಿಸ್ತಾ ಇದೆ. ಅಮೆರಿಕ ಹಾಗೂ ರಷ್ಯಾದಂತಹ ದೇಶಗಳು ಮಾತ್ರ ಇಲ್ಲಿವರೆಗೆ ರಕ್ಷಣಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡ್ತಾ ಇದ್ವು. ಜಗತ್ತಿನ ಬಹುತೇಕ ದೇಶಗಳಲ್ಲಿ ಇರೋದು ಈ 2 ದೇಶಗಳು ನಿರ್ಮಾಣ ಮಾಡಿದ ಅಸ್ತ್ರಗಳೇ. ಇದೀಗ ಈ ಬಿಸ್ನೆಸ್ಗೆ ಭಾರತ ಕೂಡ ಎಂಟ್ರಿ ಕೊಟ್ಟಿದ್ದು ಅಮೆರಿಕ ಹಾಗೂ ರಷ್ಯಾಗೆ ಒಂದು ರೀತಿ ಭಾರತ ಕಾಂಪಿಟೇಷನ್ ಕೊಡೋದಕ್ಕೆ ಮುಂದಾಗಿದೆ. ನಮ್ಮ ಜನಸಂಖ್ಯೆಯ ಬಗ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಈ ವಿಚಾರದಲ್ಲಿ ನಮಗೆ ಚೀನಾದಿಂದಲೂ ಕಾಂಪಿಟೇಷನ್ ಕೊಡೋದಕ್ಕೆ ಸಾಧ್ಯವಿಲ್ಲ. ನಾವು ಜನಸಂಖ್ಯೆ ವಿಚಾರದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದೇವೆ. ಕೇವಲ ಜನಸಂಖ್ಯೆ ಮಾತ್ರವಲ್ಲ, ಆರ್ಥಿಕತೆಯ ವಿಚಾರದಲ್ಲಿ ಕೂಡ ನಾವು ಮುನ್ನುಗ್ಗುತ್ತಿದ್ದೇವೆ. ಇತ್ತೀಚೆಗಷ್ಟೇ ಜಪಾನನ್ನು ಹಿಂದಿಕ್ಕಿ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ. ಆದರೆ ಇಲ್ಲಿವರೆಗೆ ಇದಕ್ಕೆ ತಕ್ಕ ಹಾಗೆ ರಕ್ಷಣಾ ವ್ಯವಸ್ಥೆ ಭಾರತದಲ್ಲಿ ಬೆಳೆಯಲೇ ಇಲ್ಲ. ಅಗತ್ಯಕ್ಕೆ ತಕ್ಕಷ್ಟು ಕೂಡ ನಾವು ರಕ್ಷಣಾ ವಲಯದಲ್ಲಿ ಬೆಳೆಯಲೇ ಇಲ್ಲ. ಆದರೆ ಕಳೆದ 1 ದಶಕದಿಂದ ರಕ್ಷಣಾ ವಲಯ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಇಲ್ಲಿವರೆಗೆ ರಕ್ಷಣಾ ವಲಯದಲ್ಲಿ ಖಾಸಗಿ ಕಂಪನಿಗಳಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆದರೆ ಈಗ ಖಾಸಗಿ ಕಂಪನಿಗಳಿಗೆ ಕೂಡ ಈಗ ಪರ್ಮಿಷನ್ ಸಿಕ್ಕಿದೆ. ಅದರಲ್ಲೂ ಟಾಟಾದಂತಹ ಕಂಪನಿಗಳು ಕೂಡ ರಕ್ಷಣಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾವೆ. ಇದೀಗ ಇದೇ ಟಾಟಾ ಕಂಪನಿ ರಫೇಲ್ ವಿಚಾರದಲ್ಲಿ ಒಪ್ಪಂದ ಮಾಡಿಕೊಂಡಿರೋದು. ಈಗ ಆಗಿರುವ ಒಪ್ಪಂದ ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಶಕ್ತಿ, ಸಾಮರ್ಥ್ಯದ ಬಗ್ಗೆ ಜಗತ್ತಿಗೆ ದೊಡ್ಡ ಸಂದೇಶವನ್ನೇ ರವಾನೆ ಮಾಡಿದೆ. ಒಂದು ಕಾಲದಲ್ಲಿ ರಕ್ಷಣಾ ಉಪಕರಣಗಳ ವಿಚಾರದಲ್ಲಿ ಗ್ರಾಹಕ ದೇಶವಾಗಿದ್ದ ಭಾರತ ಈಗ ರಕ್ಷಣಾ ಉಪಕರಣಗಳ ಉತ್ಪಾದಕ ದೇಶವಾಗಿ ಬದಲಾಗುತ್ತಿದೆ. ಇದನ್ನು ನೋಡಿ ಕೆಲವು ದೇಶಗಳಿಗೆ ಹೊಟ್ಟೆಗಿಚ್ಚಿನಿಂದ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದು ಬೇರೆ ವಿಚಾರ. ಅದೇನೇ ಇರಲಿ, ರಫೇಲ್ ವಿಚಾರದಲ್ಲಿ ಭಾರತ ದೊಡ್ಡ ಹೆಜ್ಜೆಯನ್ನೇ ಇಟ್ಟಿದೆ. ಇದು ಶತ್ರುಪಾಳಯದಲ್ಲಿ ಭಯದ ಕಾರ್ಮೋಡ ಆವರಿಸುವಂತೆ ಮಾಡಿದೆ. ಭಾರತ ಮಾಡಿಕೊಂಡಿರುವ ಈ ಒಪ್ಪಂದದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.